ಆಂಬುಲೆನ್ಸ್ ಮುಂದ್ಗಡೆ ಏನಕ್ಕೆ ಆಂಬುಲೆನ್ಸ್ ಇಂದ ಉಲ್ಟಾ ಬರ್ತಾರೆ ಗೊತ್ತಾ? ಮಿರರ್ ಅಲ್ಲಿ ನಾವು ಫ್ರಂಟ್ ಅಲ್ಲಿ ಯಾರು ಹೋಗ್ತಾ ಇರ್ತಾರೆ ಗಾಡಿನಲ್ಲಿ, ಅವ್ರಿಗೆ ಮಿರರ್ ಅಲ್ಲಿ ಅದು ಗೊತ್ತಾಗ್ಲಿ ಅಂತ. ಮಿರರ್ ಅಲ್ಲಿ ನಮ್ಗೆ ಉಲ್ಟಾ ರಿಯಾಕ್ಷನ್ ಆಗುತ್ತೆ, ಅದು ಉಲ್ಟಾ ಗೊತ್ತೋಸುತ್ತೆ. ಸೊ ಇದು ಆಂಬುಲೆನ್ಸ್ ಅನ್ನು ಉಲ್ಟಾ ಬರೆಯೋದಕ್ಕೆ ಕಾರಣ. ಈ ಆಂಬುಲೆನ್ಸ್ ಗಳು ರೋಡ್ ಅಲ್ಲಿ ಹೋಗ್ಬೇಕಾದ್ರೆ ಯಾವ ತರ ಅಬ್ಸರ್ವ್ ಮಾಡಿದ್ಯಾ ನೀನು? ಸೈರನ್ ಗಳು ಹಾಕೊಂಡು ಹೋಗ್ತಾ ಇರ್ತಾರೆ ಅಲ್ವಾ? ಅದರಲ್ಲಿ 4 ತರ ಸೈರನ್ ಇದೆ ಆಯ್ತಾ. ಒಂದು ವೇಲ್ ಅಂತ, ಎರಡನೇದು ಎಲ್ಪ್ ಅಂತ, ಎಲ್ಪ್ ಅಂದ್ರೆ YELP. ಮೂರನೇದು ಹೈಪರ್ ಎಲ್ಪ್ 2 ಅಂತ ಆಯ್ತಾ. 4ನೇದು ಹೈ ಲೋ ಅಂತ. ಇದನ್ನ ಯಾವಾಗ ಉಪಯೋಗಿಸ್ತಾರೆ ಗೊತ್ತಾ? ಕೆಲವು ಒಂದೊಂದಕ್ಕೆ ಒಂದೊಂದು ಸಿಸ್ಟಮ್ ಗಳಿದೆ, ಇಂತಿನ ಟೈಮಲ್ಲಿ ಉಪಯೋಗಿಸ್ಬೇಕು ಅಂತ. ಈ ವೇಲ್ ಅನ್ನೋದು ಹೈವೇನಲ್ಲಿ ಉಪಯೋಗಿಸುವಂತದ್ದು, ಯಾಕೆಂದ್ರೆ ತುಂಬಾ ದೂರಕ್ಕೆ ತಲುಪಲಿ ವೇವ್ ಅಂತ. ಎರಡನೇದು ಏನಿದೆ ಎಲ್ಪ್ ಅನ್ನೋದು ಸಿಟಿ ವೈಡ್ ಹಾಕುವಂತದ್ದು. ಮೂರನೇದು ಹೈಪರ್ ಎಲ್ಪ್ 2 ಅನ್ನೋದು ತುಂಬಾ ಬ್ಲಾಕ್ ಆಗಿರ್ಬೇಕಾದ್ರೆ ಆಂಬುಲೆನ್ಸ್ ಗೆ ಬೇಗ ಜಾಗ ಬಿಡ್ಲಿ ಅಂತ ಹಾಕುವಂತದ್ದು. ಈ ಹೈ ಲೋ ಅನ್ನೋದು ಇದೆಯಲ್ಲ 4ನೇದು, ಸಾಮಾನ್ಯವಾಗಿ ನಾವು ಆಂಬುಲೆನ್ಸ್ ಗಳಲ್ಲಿ ಎಮರ್ಜೆನ್ಸಿ ಕೇಸಸ್ ಗಳು ಪೇಷಂಟ್ಸ್ ಗಳನ್ನ ಕರ್ಕೊಂಡು ಹೋಗ್ತಾ ಇರ್ತೀವಿ. ಆದ್ರೆ ಆರ್ಗನ್ಸ್ ಗಳನ್ನ ತಗೊಂಡ್ ಹೋಗ್ತಾರೆ, ಕಣ್ಣು, ಹಾರ್ಟ್, ಕಿಡ್ನಿ ಆತರ ತಗೊಂಡ್ ಹೋಗ್ತಾ ಇರ್ತಾರೆ. ಅದು ತುಂಬಾ ಬೇಗ ತಲುಪಬೇಕಾಗಿರ್ತದೆ. ಅವಾಗ ಏನಾಗುತ್ತೆ ಅಂತಂದ್ರೆ ಈ ಹೈ ಲೋ ಅನ್ನೋದನ್ನ ಹಾಕ್ತಾರೆ. ಈ ಹೈ ಲೋ ಅನ್ನೋದು ಹಾಕ್ತಾರೆ 4ನೇದು ಸೈರನ್. ನಮ್ಗೆ ಎಂತ VIP ಗಾಡಿ ಆಗಿದ್ರು ಕೂಡ ಜಾಗ ಬಿಡಬೇಕು ಅನ್ನೋದು ರೂಲ್ಸ್ ಇರೋದು. ಸೊ ಈ 4 ಸಿಂಬಲ್ ಸೈರನ್ ಗಳು ಯಾವ ರೀತಿ ಇರುತ್ತೆ ಅನ್ನೋದು ನಿಂಗೆ ಹಾಕಿ ತೋರಿಸ್ತೀನಿ, ಆಗ ನಿಂಗೆ ಗೊತ್ತಾಗುತ್ತೆ. ಓಕೆನಾ?